ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಜಗದ್ದಾತ್ರಿಯೇ ನಮಃ. ಓಂ ಮಹತ್ಪ್ರಧಾನ ಪುರುಷ ಕಾಲರೂಪಿಣೆ ಸಚ್ಚಿತ್ ಆನಂದ ಸ್ವರೂಪಿಣೆ ನಮೋ ನಾರಾಯಣೈ. ಹರಿ ಓಂ. ಈ ಜಗತ್ತು ಅತ್ಯಂತ ವಿಚಿತ್ರವಾಗಿದೆ, ಯಾರಿಗೂ ಅರ್ಥವಾಗುವುದಿಲ್ಲ. ಇದು ಮಾಯಾ ಪ್ರಪಂಚ, ಎಲ್ಲವೂ ಭ್ರಮೆ. ಬ್ರಹ್ಮನು ಸೃಷ್ಟಿಕರ್ತ. ಒಂದು ಸಲ ಜಗತ್ತನ್ನು, ಜೀವಿಗಳ ದೇಹವನ್ನು ಸೃಷ್ಟಿಸಿದ ಮೇಲೆ ಅವನ ಕೆಲಸವೂ ಮುಗಿಯಿತು. ಅವನ ಕಾರ್ಯ ಒಂದೇ ಸಲ. ಹಾಗೆಯೇ ಪರಮೇಶ್ವರನದು ಒಂದೇ ಸಲ. ಮರಣವು, ಜನಿಸಿದ ದೇಹಕ್ಕೆ ಮರಣವು ಕಟ್ಟಕಡೆಯ ಖಂಡಿತವಾದ ಒಂದು ಅವಸ್ಥೆ. ಆಗ ಪರಮಶಿವನ ಕಾರ್ಯವು ಮುಗಿಯಿತು. ಈ ಜನನ ಮರಣಗಳ ಮಧ್ಯದಲ್ಲಿ ಜೀವಿಯು ಅನೇಕ ಅವಸ್ಥೆಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗೆಯೇ ಶ್ರೀ ವಿಷ್ಣುವಿನ ಕಾರ್ಯವೈಖರಿಯು ಬಲು ವಿಚಿತ್ರವಾಗಿದೆ. ಜನಿಸಿದಾಗ ಮಗುವಿನ ಅವಸ್ಥೆ, ಮಗು ಬೆಳೆದಾಗ ಬಾಲಕ ಬಾಲಕಿಯ ಅವಸ್ಥೆ, ಬಾಲಕ ಬಾಲಕಿಯ ನಂತರ ಯೌವನದ ಅವಸ್ಥೆ, ಯೌವನದ ನಂತರ ಮಧ್ಯ ವಯಸ್ಸಿನ ಅವಸ್ಥೆ, ಮಧ್ಯವನ ವಯಸ್ಸಿನ ನಂತರ ವೃದ್ಧಾಪ್ಯದ ಅವಸ್ಥೆ. ಹೀಗೆ ಅವಸ್ಥೆಗಳು ಬದಲಾದಂತೆ ಮಾನವನ ಬುದ್ಧಿಗಳು ಬದಲಾಗುತ್ತದೆ, ದೇಹವು ಬದಲಾಗುತ್ತದೆ, ಮನಸ್ಸು ಬದಲಾಗುತ್ತದೆ, ಆಸೆಗಳು ಬದಲಾಗುತ್ತದೆ, ದೇಹದ ಶಕ್ತಿ ಸಾಮರ್ಥ್ಯಗಳು ಬದಲಾಗುತ್ತಾ ಹೋಗುತ್ತವೆ. ಇದು ಎಲ್ಲರಿಗೂ ಸಾಮಾನ್ಯ. ನಾವು ವಿಷ್ಣುವಿನದು ಅನೇಕ ಪಾತ್ರಗಳು. ವಿಷ್ಣುವಿನದು ದಶಾವತಾರ. ಒಂದ ನಂತರ ಇನ್ನೊಂದು ಅವಸ್ಥೆ. ಜಗತ್ತಿನ ಪ್ರಗತಿಯನ್ನೇ ದಶಾವತಾರಗಳು ಪ್ರಗತಿಯನ್ನೇ ತೋರಿಸುತ್ತದೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹ ಅವತಾರ, ವಾಮನಾವತಾರ, ನಂತರ ಯಾರು, ಕೃಷ್ಣನ ಅವತಾರ, ಶ್ರೀರಾಮನ ಅವತಾರ, ಕೃಷ್ಣನ ಅವತಾರ, ಬುದ್ಧನ ಅವತಾರ, ನಂತರ ಕಲ್ಕಿಯ ಅವತಾರ, ಪರಶುರಾಮನ ಅವತಾರ, ವಾಮನ ಅವತಾರ, ನಂತರ ಪರಶುರಾಮನ ಅವತಾರ. ದೇಹವು ಪ್ರಕೃತಿಯ ಕೊಡುಗೆ. ನಾವು ಲಕ್ಷ್ಮೀ ವೆಂಕಟೇಶ್ವರ ಎನ್ನುತ್ತೇವೆ, ಲಕ್ಷ್ಮೀ ನಾರಾಯಣ ಎನ್ನುತ್ತೇವೆ, ಲಕ್ಷ್ಮೀ ವಿಷ್ಣು ಎನ್ನುತ್ತೇವೆ, ರಾಧಾಕೃಷ್ಣ ಎನ್ನುತ್ತೇವೆ. ಹೆಣ್ಣು ಗಂಡುಗಳು ಸೃಷ್ಟಿಯ ಎರಡು ಭಾಗಗಳು. ಸೃಷ್ಟಿ ಎಂದರೆ ಈ ಎರಡು ಭಾಗಗಳೆಂದರೆ ಪುರುಷ ಮತ್ತು ಪ್ರಕೃತಿ, ವ್ಯಕ್ತ ಮತ್ತು ಅವ್ಯಕ್ತ, ಕ್ಷರ ಮತ್ತು ಅಕ್ಷರ. ಪ್ರಕೃತಿ ಎಂದರೆ ನಮ್ಮ ಕಣ್ಣಿಗೆ ಕಾಣುವ, ಗೋಚರವಾಗುವ ಶಬ್ದಗಳು, ದೃಶ್ಯಗಳು, ವಸ್ತು ವಿಷಯಗಳು, ವ್ಯಕ್ತಗಳು, ನಮ್ಮ ಪಂಚೇಂದ್ರಿಯಗಳ ಅನುಭವಕ್ಕೆ ಬರುವುದೆಲ್ಲವೂ ಪ್ರಕೃತಿಯ ಅಂಶಗಳು. ಬುದ್ಧಿರಾಪೋ ಕಮ್ಮನೋ ಭೂಮಿರಾಪೋ ಅನಲಃ ಭೂಮಿ,
ನೀರು, ವಾಯು, ಅಗ್ನಿ, ಆಕಾಶ ಇವೆಲ್ಲವೂ, ನಂತರ ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲವೂ ಪ್ರಕೃತಿಯ ಅಂಶಗಳೇ. ಇವೆಲ್ಲವೂ ನಮ್ಮ ದೇಹವನ್ನು, ಪ್ರಕೃತಿಯ ಕೂಸಾದ ನಮ್ಮ ದೇಹವು ಇವುಗಳಿಂದ ಮಾಡಲ್ಪಟ್ಟಿವೆ. ಇವೆಲ್ಲವೂ ಕ್ಷರ, ಶಾಶ್ವತವಲ್ಲ. ನಮ್ಮ ಪಂಚೇಂದ್ರಿಯಗಳಿಗೆ ಬರುವ ಯಾವ ವಸ್ತುವು, ವಿಷಯವೂ, ವ್ಯಕ್ತಿಯೂ ಶಾಶ್ವತವಲ್ಲ. ಇದೆಲ್ಲವೂ ಭ್ರಮೆಯಗಳೇ. ಇವೆಲ್ಲವೂ ಗುಣಾನ್ವಿತವಾಗಿವೆ, ಗುಣಗಳನ್ನು ಹೊಂದಿವೆ. ಸತ್ವ, ರಾಜಸ, ತಾಮಸಿಕ ಗುಣಗಳನ್ನು ಹೊಂದಿವೆ. ಈ ಗುಣಗಳು ಬದಲಾಗುತ್ತವೆ. ಈ ಗುಣಗಳನ್ನು ಧರಿಸುವ ಶರೀರಗಳು ಬದಲಾಗುತ್ತವೆ. ಕೊನೆಗೆ ಎಲ್ಲವೂ ಮಾಯವಾಗುತ್ತವೆ. ಇದೆಲ್ಲವೂ ಭ್ರಮೆಯೇ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಈ ಗುಣಗಳಿವೆ. ಪ್ರತಿಯೊಬ್ಬ ಮನಸ್ಸು, ಪ್ರತಿಯೊಬ್ಬ ಸ್ತ್ರೀಯು ಅರ್ಧ ಪುರುಷ ಅರ್ಧ ಸ್ತ್ರೀಯಾಗಿದ್ದಾಳೆ. ಪ್ರತಿಯೊಬ್ಬ ಗಂಡಸು ಅರ್ಧ ಸ್ತ್ರೀ ಅರ್ಧ ಗಂಡಸಾಗಿದ್ದಾನೆ. ಪುರುಷ ಎಂದರೆ ಗಂಡಸೂ ಅಲ್ಲ, ಹೆಂಗಸೂ ಅಲ್ಲ. ನವದ್ವಾರೇ ಪುರೇ ದೇಹಿ. ಈ 9 ದ್ವಾರಗಳನ್ನು ಹೊಂದಿರುವ ಮಾನವನ ದೇಹದಲ್ಲಿ ಪ್ರಾಣಪ್ರಜ್ಞೆಯಾಗಿ ನೆಲೆಸಿ ಇದನ್ನು ಜೀವಂತ ವ್ಯಕ್ತಿಯನ್ನಾಗಿ ಮಾಡಿ ಎಲ್ಲವನ್ನು ಅನುಭವಿಸುವ ಶಕ್ತಿಯೇ ಪುರುಷ. ಆತ್ಮವೇ ಪುರುಷ. ಈ ಆತ್ಮವು ಗಂಡು ಅಲ್ಲ, ಹೆಣ್ಣು ಅಲ್ಲ. ಗಂಡು ಹೆಣ್ಣು ಎಂಬುದು ದೇಹಕ್ಕೆ ಸೀಮಿತ. ಆತ್ಮವು ಗಂಡು ಅಲ್ಲ, ಹೆಣ್ಣು ಅಲ್ಲ. ಇದು ಅಕ್ಷರ, ಅವ್ಯಯ, ಅವ್ಯಕ್ತ. ವ್ಯಕ್ತವಾದುದೆಲ್ಲವೂ ದೇಹ, ನಶ್ವರ. ದೇಹವೆಲ್ಲವೂ ಗುಣಗಳನ್ನು ಹೊಂದಿವೆ. ಈ ಪ್ರಪಂಚದ ಚಟುವಟಿಕೆಗಳೆಂದರೆ ಎಲ್ಲವೂ ದೇಹ ಸಂಬಂಧವೇ. ಎಲ್ಲವೂ ಅಶಾಶ್ವತ. ಪ್ರತಿಯೊಬ್ಬ ಹೆಂಗಸು ಗಂಡಸಿನ ಗುಣಗಳನ್ನು ಹೊಂದಿರುತ್ತಾಳೆ. ಪ್ರತಿಯೊಬ್ಬ ಗಂಡಸು ಹೆಂಗಸಿನ ಗುಣಗಳನ್ನು ಹೊಂದಿರುತ್ತಾನೆ. ಆಯಾ ಅವಸ್ಥೆಗಳಲ್ಲಿ ಆಯಾ ಗುಣಗಳು ಹೊರಬರುತ್ತವೆ. ಪುರುಷ ಎಂದರೆ ಪ್ರಾಣಪ್ರಜ್ಞೆಯನ್ನು ಹೊಂದಿರುವ ಆತ್ಮ. ಪ್ರಕೃತಿ ಎಂದರೆ ಈ ದೇಹಗಳನ್ನು ಸಂಯೋಜಗೊಂಡಿರುವ ಅಂಶಗಳಾದ ಪಂಚಭೂತಗಳು, ಬುದ್ಧಿ, ಮನಸ್ಸು, ಅಹಂಕಾರ ಇವು ಪ್ರಕೃತಿ. ಪುರುಷನು, ಅವ್ಯಕ್ತನಾದ ಪುರುಷನು ವ್ಯಕ್ತವಾಗಬೇಕಾದರೆ ಪ್ರಕೃತಿಯ ಸಹಾಯವಿಲ್ಲದೆ ಸಾಧ್ಯವಿಲ್ಲ. ಪ್ರಕೃತಿಯು ಪ್ರಕೃತಿಯು ಪ್ರಕೃತಿಯ ಅಂಶವಾದ ದೇಹವು ಜೀವಂತವಾಗಬೇಕಾದರೆ ಅವ್ಯಕ್ತವಾದ ಪುರುಷನ ಸಹಾಯ. ಪುರುಷನೆಂದರೆ ಪ್ರಾಣ ಮತ್ತು ಪ್ರಜ್ಞೆ. ನಾವು ನೋಡುವುದು, ಹೊರಗೆ ನಮ್ಮ ಕಣ್ಣಿಗೆ ಕಾಣುವುದು, ಅನುಭವಿಸುವುದು, ನೋಡುವುದು, ಸ್ಪರ್ಶಿಸುವುದು ಎಲ್ಲವೂ ಪ್ರಕೃತಿಯ ಕೊಡುಗೆಗಳು. ಇವೆಲ್ಲವೂ ಅಶಾಶ್ವತ. ಇವೆಲ್ಲವೂ ಸಂವೇದನಾಭರಿತ. ಹೊರಗಿನ ಪ್ರಪಂಚಕ್ಕೆ ಸಂಬಂಧ ದೇಹದೊಡನೆ. ಹೊರಗೆ ನಾವು ಕಣ್ಣು ಬಿಟ್ಟೊಡನೆ ನಾವು ನೋಡುವುದು ಈ ಪ್ರಪಂಚದ ಜೀವನ. ಹೊಡೆದಾಟ, ಬಡಿದಾಟ, ಹೆಣ್ಣಿನ ಬಲಾತ್ಕಾರ, ಅಧಿಕಾರದ ದಾಹ, ಯುದ್ಧಗಳು, ಪೈಪೋಟಿ ಇವೆಲ್ಲವೂ ಹೊರಗಿನ ಪ್ರಪಂಚ. ಈ ಹೊರಗಿನ ಪ್ರಪಂಚದಲ್ಲಿ ಶಾಂತಿಯನ್ನು ಹೊಂದಲು ಹೇಗೆ ಸಾಧ್ಯ? ಬಹಿರ್ಮುಖಿಯಾದೊಡನೆ ನಮಗೆ ಇವೆಲ್ಲವೂ ನಮ್ಮ ಮನಸ್ಸು ಕ್ಷುದ್ರಗೊಳ್ಳುತ್ತದೆ. ಇದಕ್ಕೆ ಒಂದೇ ನಾವು ಮನಸ್ಸಿನ ಶಾಂತಿಯನ್ನು, ನೆಮ್ಮದಿಯನ್ನು ಬಯಸಬೇಕಾದರೆ ನಾವು ಅಂತರ್ಮುಖಿಯಾಗಲೇಬೇಕು. ಅಂತರ್ಮುಖಿ ಎಂದರೆ ನಮ್ಮ ಒಳಗಿನ, ನಮ್ಮ ಪ್ರಾಣಪ್ರಜ್ಞೆಯ ಆತ್ಮದ ಸನಿಹಕ್ಕೆ ಹೋಗಲೇಬೇಕು. ಇದೊಂದರಿಂದಲೇ ಸಾಧ್ಯ. ಆತ್ಮವು ಅಜೇಯ, ಅನಾದಿ, ಅನಂತ. ಇದಕ್ಕೆ ಯಾವ ಚ್ಯುತಿ ಇಲ್ಲದ್ದು, ಭಯವಿಲ್ಲದ್ದು, ಸಾವಿಲ್ಲದ್ದು, ಜನನ ಮರಣವಿಲ್ಲದ್ದು. ಇದಕ್ಕೆ ಯಾವ
ಆತಂಕವೂ ಇಲ್ಲ. ಇದು ನಿರಾಮಯ, ನಿಸ್ಸಂದೇಹ, ಸ್ವತಂತ್ರವಾಗಿರುವುದರಿಂದ ಆತ್ಮನ ಸನಿಹದಲ್ಲಿ ನಮ್ಮ ಮನಸ್ಸು ಶಾಂತವನ್ನು ಹೊಂದುತ್ತದೆ. ನಾವು ಬಹಿರ್ಮುಖಿಯಾದಾಗ ನಮಗೆ ಎಲ್ಲ ತಾಪತ್ರೆಗಳು, ನಾವು ಅಂತರ್ಮುಖಿಯಾದಾಗ ನಮಗೆ ಶಾಂತಿ ಸಮಾಧಾನಗಳು ದೊರಕುತ್ತವೆ. ಶ್ರೀ ವಿಷ್ಣುವಿನ 6ನೇ ಅವತಾರವಾದ 4ನೇ ಅವತಾರವಾದ ನರಸಿಂಹ ಅವತಾರವು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಕೂರ್ಮಾವತಾರವಾದ ನಂತರ ನರಸಿಂಹ ಅವತಾರಕ್ಕೆ ಹೇಗೆ ಶಿರವು ಸಿಂಹದ ತಲೆ, ಸಿಂಹದ ಶಿರವು ಮಾನವಾಕೃತ ದೇಹ ಇದು ಹೇಗೆ ಬಂದು ಎಂಬುದು ಅತ್ಯಂತ ಕುತೂಹಲಕಾರಿಯಾಗಿದೆ. ಪುರಾಣದಲ್ಲಿ ಇದನ್ನು ಉಲ್ಲೇಖವಾಗಿದೆ. ಹಿರಣ್ಯಕಶಿಪು ಎಂಬುವನು ಮಹಾಶಕ್ತಿಶಾಲಿ ಶಿವಭಕ್ತ ರಾಕ್ಷಸ. ಅವನ ಮಗ ಹರಿಭಕ್ತ ಪ್ರಹ್ಲಾದ. ರಾಕ್ಷಸರೆಂದರೆ ತನ್ನ ತೋಳ್ಬಲ, ದೇಹಬಲ, ತನ್ನ ಬುದ್ಧಿ ಮನಸ್ಸುಗಳ ಅವುಗಳಲ್ಲಿಯೇ ನಂಬಿಕೆ ಇಟ್ಟು ತನ್ನ ಸಮಾನವಿಲ್ಲವೆಂದು ಮೆರೆಯುವ ಅಜ್ಞಾನಿ, ಅಹಂಕಾರಿ. ಅವನಿಗೆ ಯಾವುದರ ಮೂಲವೂ ಗೊತ್ತಿಲ್ಲ, ಯಾವುದರ ಅಂತ್ಯವೂ ಗೊತ್ತಿಲ್ಲ. ತನ್ನ ಬುದ್ಧಿಯೇ, ತನ್ನ ದೇಹವೇ ತಾನು ಮುಖ್ಯವಾಗಿ, ಅದೇ ಆಧಾರವಾಗಿ ಎಲ್ಲವೂ ತನ್ನಿಂದಲೇ ನಡೆಯುತ್ತದೆ, ತಾನು ಎಲ್ಲವನ್ನೂ ಗೆಲ್ಲಬಹುದೆಂಬ ಬುದ್ಧಿಯನ್ನು ಹೊಂದಿರುತ್ತಾನೆ. ರಾಕ್ಷಸನೆಂದರೆ ಅಜ್ಞಾನಿ, ಸಾಧು ಸಂತರನ್ನು ಹಿಂಸೆಪಡಿಸುವವನು. ಸಾಧು ಸಂತರೆಂದರೆ ಅವರು ಶಕ್ತಿಶಾಲಿಗಳೇನೋ ಆಗಿರುತ್ತಾರೆ, ಆದರೆ ಅವರಿಗೆ ಯಾರು ಮೊದಲು ಹಿಂಸೆಯನ್ನು ಮಾಡುತ್ತಾರೋ ಅಲ್ಲಿವರೆಗೂ ಅವರು ಸುಮ್ಮನೆ ಇರುತ್ತಾರೆ. ಅದನ್ನೇ ಅವರ ನಿಶ್ಶಕ್ತಿ ಎಂದು ತಿಳಿದುಕೊಂಡು ಈ ರಾಕ್ಷಸರು ಅವರ ಮೇಲೆ ದಾಳಿಯನ್ನು ಮಾಡುತ್ತಾರೆ. ಪ್ರಹ್ಲಾದರನ್ನು ಹರಿಭಕ್ತ, ಹರಿ ಅಂದರೆ ಪ್ರಾಣ ಪ್ರಜ್ಞಾ ಜ್ಞಾನಾನಂದ ಸ್ವರೂಪಣೆ ನಮೋ ನಾರಾಯಣಿ. ಅವನಲ್ಲೇ ಜ್ಞಾನ, ಶ್ರದ್ಧೆ, ಭಕ್ತಿಯನ್ನು ಹೊಂದಿರುವವನು. ಇಂತಹ ಭಕ್ತನನ್ನು ಶ್ರೀಹರಿಯು, ಪರಮಾತ್ಮನು ಎಂದಿಗೂ ಕೈ ಬಿಡುವುದಿಲ್ಲ. ಶ್ರೀಕೃಷ್ಣನು ಹೇಳುವಂತೆ, ನನ್ನ ಭಕ್ತನೇ ನನಗೆ ಅತ್ಯಂತ ಪ್ರಿಯನು. ಆದರೆ ಅವನ ತಂದೆ ಹಿರಣ್ಯಕಶಿಪು ಶ್ರೀಹರಿ ನಾರಾಯಣನನ್ನು ನಂಬುತ್ತಿರಲಿಲ್ಲ. ತಾನೇ ತನ್ನ ಶಕ್ತಿಯ ಮುಂದೆ ಯಾವ ಪ್ರದರ್ಶನವೂ ಇರುವುದಿಲ್ಲ, ಏನೂ ನಡೆಯುವುದಿಲ್ಲವೆಂದು ತಿಳಿದಿದ್ದನು. ಅವನು ಶಿವನ ಮೇಲೆ ತಪಸ್ಸು ಮಾಡಿ ಅಪೂರ್ವ ವರವನ್ನು ಹೊಂದಿದ್ದ. ಯಾವ ಪ್ರಾಣಿಯಾಗಲಿ, ಯಾವ ಆಯುಧವಾಗಲಿ, ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾವುದರಿಂದಲೂ ತನಗೆ ಸಾವು ಬರಬಾರದು, ತಾನು ಮರಣವನ್ನು ಹೊಂದಿರಬಾರದು ಎಂಬ ವರವನ್ನು ಹೊಂದಿದ್ದನು. ಶಿವನು, ನಾರಾಯಣನು, ವಿಷ್ಣು ಎಲ್ಲರಿಗೂ ಒಂದೇ. ಸಮೋಹಂ ಸರ್ವಭೂತೇಷು. ರಾಕ್ಷಸರಿಗೂ ಅವನು ಸಮ, ಜ್ಞಾನಿಗಳಿಗೂ ಸಮ, ಸಾಧು ಸಂತರಿಗೂ ಅವನೆಲ್ಲರಿಗೂ, ಅವನಿಗೆ ಯಾವ ತಾರತಮ್ಯವೂ ಇಲ್ಲ. ಯಾರು ಯಾವುದನ್ನು ಭಕ್ತಿಯಿಂದ ಬೇಡುತ್ತಾರೋ ಅವರಿಗೆ ಅದನ್ನು ದಯಪಾಲಿಸುತ್ತಾನೆ. ಹಾಗೆಯೇ ಪರಮೇಶ್ವರನು ಹಿರಣ್ಯಕಶಿಪುವಿಗೆ ಈ ವರವನ್ನು ತಥಾಸ್ತು ಎಂದು ಹೇಳಿ, ನಿನ್ನ ಆಸೆಯಂತೆಯೇ ಆಗಲಿ ಎಂದು ಅವನಿಗೆ ಈ ವರಗಳನ್ನು ದಯಪಾಲಿಸಿದ್ದ. ಈ ಶಕ್ತಿಯನ್ನು ಹೊಂದಿ ಹಿರಣ್ಯಕಶಿಪುವು ಎಲ್ಲರನ್ನೂ ತನ್ನ ಅಡಿಯಾಳಾಗಿ ವರ್ತಿಸುತ್ತಿದ್ದ, ಎಲ್ಲರನ್ನೂ ಹಿಂಸಿಸುತ್ತಿದ್ದ. ಅವನ ಮಗನಾದ ಪ್ರಹ್ಲಾದನನ್ನು ಕೂಡ ತನ್ನ ಮನಸ್ಸಿಗೆ ಅನುವರ್ತಿಯಾಗುವಂತೆ
ಆಶಿಸುತ್ತಿದ್ದ. ಆದರೆ ಭಕ್ತ ಪ್ರಹ್ಲಾದನು ಜ್ಞಾನಿಯೂ ಕೂಡ ಅವನಿಗೆ ಶ್ರೀಹರಿಯಲ್ಲಿ ಈ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಪ್ರಕೃತಿಯ ಜ್ಞಾನಿಯೂ ಆಗಿದ್ದನು. ಈ ದೇಹವೆಲ್ಲವೂ ನಶ್ವರ, ಪ್ರಾಣಪ್ರಜ್ಞಾ ಶ್ರೀಹರಿ ನಾರಾಯಣನ ಶಕ್ತಿಯೇ ಎಲ್ಲದರಲ್ಲಿಯೂ ಪ್ರವಹಿಸುತ್ತದೆ ಎಂಬ ಅಚಲ ನಂಬಿಕೆಯನ್ನು ಹೊಂದಿದ್ದನು. ಶ್ರೀಹರಿಯಿಂದ ಯಾವಾಗಲೂ ಶ್ರೀಹರಿಯ ನಾರಾಯಣ ಧ್ಯಾನದಲ್ಲೇ ಇರುತ್ತಿದ್ದನು. ಇದನ್ನು ಕಂಡು ಹಿರಣ್ಯಕಶಿಪುವಿಗೆ ಅತ್ಯಂತ ಕೋಪ ಬಂದಿತು. ಅವನಿಗೆ ಎಷ್ಟೋ ಸಲ ಹೇಳಿದರೂ ಪ್ರಹ್ಲಾದನು ಕೇಳಲಿಲ್ಲ. ಆದ್ದರಿಂದ ಅವನನ್ನು ಕೊಲ್ಲಲು ತೀರ್ಮಾನಿಸಿದನು. ಅವನಿಗೆ ಅನೇಕ ಶಿಕ್ಷೆಗಳನ್ನು ಕೊಟ್ಟನು. ಅವನಿಗೆ ವಿಷಪ್ರಾಶನ ಮಾಡಿಸಿದ, ಬೆಟ್ಟಗಳಿಂದ ಉರುಳಿಸಿದ, ಆನೆಯ ಕಾಲಿನಿಂದ ತುಳಿಸಿದ. ಆದರೂ ಭಕ್ತ ಪ್ರಹ್ಲಾದನು ಶ್ರೀಹರಿ ನಾರಾಯಣ ಧ್ಯಾನದಲ್ಲಿ ಅವನಿಗೆ ಯಾವ ಹಿಂಸೆಯೋ ಯಾವ ನೋವು ಆಗಲಿಲ್ಲ. ಇದನ್ನು ನೋಡಿ ಹಿರಣ್ಯಕಶಿಪುವಿಗೂ ಮತ್ತು ಕೋಪ ಹೆಚ್ಚಾಯಿತು. ಒಂದು ದಿನ ಅರಮನೆಯ ಆಸ್ಥಾನದಲ್ಲಿ ಕೇಳಿದನು, ಏನು ಶ್ರೀಹರಿ ಎನ್ನುತ್ತಿದ್ದೀಯೇ? ಅವನು ಎಲ್ಲಿದ್ದಾನೆ ಎಂದು ಕೇಳಿದ. ಅವನ ತಂದೆ, ಅವನು ಎಲ್ಲೆಲ್ಲಿಯೂ ಇದ್ದಾನೆ, ಅವನು ಸರ್ವಾಂತರ್ಯಾಮಿ, ನಿನ್ನೊಳಗೆಯೂ ಇದ್ದಾನೆ, ನಿನ್ನ ಶಕ್ತಿಗೆ ಅವನೇ ಕಾರಣ, ನನ್ನಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಹೇಳಿದ. ಹಾಗಾದರೆ ಈ ಕಂಬದಲ್ಲಿಯೂ ಇದ್ದಾನೆಯೇ ಎಂದು ಕೇಳಿದ. ಆಗ ಪ್ರಹ್ಲಾದನು ಅಚಲ ನಂಬಿಕೆಯಿಂದ, ಹೌದು, ಕಂಬದಲ್ಲಿಯೂ ಇದ್ದಾನೆ, ಕಂಬದ ಒಳಗೂ ಇದ್ದಾನೆ, ಕಂಬದ ಹೊರಗೂ ಇದ್ದಾನೆ. ಆದರೆ ಅವನ ಪ್ರಾಣ ಪ್ರಜ್ಞಾ ಸ್ವರೂಪದಲ್ಲಿ ಎಲ್ಲ ದೇವತೆಗಳ ಶಕ್ತಿಯ ಮೂಲವಾಗಿರುವುದರಿಂದ ನೀನು ಅವನನ್ನು ನೋಡಲಾರೆ. ನಿನಗೆ ನೋಡಲು ಶಕ್ತಿ ಇರುವುದು ಕೇವಲ ಈ ನಶ್ವರವಾದ ಅಶಾಶ್ವತವಾದ ಕೊಳೆ ಕಸದಂತಹ ಈ ಪ್ರಪಂಚದ ವಸ್ತುಗಳಷ್ಟೇ. ದೇಹದ ಮೂಲಕ ಪಂಚೇಂದ್ರಿಯಗಳ ಮೂಲಕ ನೋಡುವುದು ಈ ಪ್ರಕೃತಿಯ ವಸ್ತುಗಳಷ್ಟೇ. ನೀನು ಪರಮಾತ್ಮನನ್ನು ನೀನು ನೋಡಲಾರೆ ಎಂದು ಹೇಳಿದ. ಅವನು ಇನ್ನೂ ಕೋಪಗೊಂಡು, ಹಾಗಾದರೆ ಕಂಬದಲ್ಲಿ ಒಂದು ನೋಡೋಣ, ಅವನು ಇದರಲ್ಲಿ ಕಂಬವನ್ನೇ ಒದ್ದು ಅದನ್ನು ಒಡೆದು ಹಾಕಿದನು. ಆಗ ಕಂಬದಿಂದ ನರಸಿಂಹನ ಅವತಾರದಲ್ಲಿ ಸಿಂಹದ ಶಿರ, ಮಾನವಾಕೃತಿಯ ದೇಹ, ಸಿಂಹದ ಊರುಗಳು ಇವುಗಳನ್ನು ಹೊಂದಿದ ನರಸಿಂಹ ಶ್ರೀಹರಿ ನಾರಾಯಣ ನರಸಿಂಹ ರೂಪವು ಹೊರಬಂದು ಅವನನ್ನು ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು ಹೊಡೆದು ಮಲಗಿಸಿ ತನ್ನ ತೊಡೆಯ ಮೇಲೆ ಮಲಗಿಸಿ ಅವನನ್ನು ಉಗುರುಗಳಿಂದ ಸೀಳಿ ಹಾಕಿದನು. ಅದು ಹಗಲೂ ಆಗಿರಲಿಲ್ಲ, ರಾತ್ರಿಯೂ ಆಗಿರಲಿಲ್ಲ, ಮುಸ್ಸಂಜೆಯಾಗಿತ್ತು. ಹುಲಿಯ ಉಗುರು ಯಾವ ಆಯುಧವೂ ಆಗಿರಲಿಲ್ಲ. ಹೀಗೆ ಪರಮಶಿವನು ಕೊಟ್ಟಿದ್ದ ವರವು ಮರಣದ ಸಮಯದಲ್ಲಿ ಹಿರಣ್ಯಕಶಿಪುವಿಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಇಂತಹ ಮಹಾಮಹಿಮ ಭಕ್ತರನ್ನು ಕರುಣಿಸುವ ಶ್ರೀ ವಿಷ್ಣುವಿನ ಮಹಿಮೆಯು ನರಸಿಂಹಾವತಾರದಲ್ಲಿ ಜಗತ್ ಪ್ರಸಿದ್ಧವಾಗಿದೆ. ಪ್ರತಿಯೊಬ್ಬ ಭಕ್ತನ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಕ್ತನಿಗೆ ಎಂದಿಗೂ ನಾಶವಿಲ್ಲ. ಮಯಭಕ್ತನೋ ಪ್ರಣಶ್ಯತಿ, ನನ್ನ ಭಕ್ತಿಗೆ ಎಂದಿಗೂ ನಾಶವಿಲ್ಲ ಎಂಬ ಆಶ್ವಾಸನೆಯು ಸಂಪೂರ್ಣ ಸತ್ಯವಾಗಿದೆ. ಹೀಗೆ ನರಸಿಂಹ ಅವತಾರವು ಶ್ರೀ ವಿಷ್ಣುವಿನ ಅವತಾರದಲ್ಲಿ ಭಕ್ತರಿಗೆ ಆಶ್ವಾಸನೆಯನ್ನು ನೀಡುವ ಅವತಾರವಾಗಿದೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಹೊರಗಿನ ಪ್ರಪಂಚವೆಲ್ಲವೂ ಭ್ರಮೆಯ ಪ್ರಪಂಚ, ಗುಣಾನ್ವಿತ. ನಾವು ಯಾವುದನ್ನು ಹಿಡಿಯಲು ಹೋದರೂ, ನಾವು ಯಾವ
ವಸ್ತುವನ್ನು ಆಶಿಸಿದರೂ ಅದು ನಮಗೆ ಭ್ರಮೆ ನಿರಸ್ಕವೇ ಆಗಿದೆ. ನಾವು ಯಾವುದು ವಸ್ತುವನ್ನು ಪಡೆಯಲು ಆಶಿಸಿದರೆ ಆ ವಸ್ತುವನ್ನು ನಾವು ದಕ್ಕಿಸಿಕೊಳ್ಳುವ ತನಕ ಕಾಲದೇಶಗಳ ಕಂದಕವಿದೆ. ಈ ಕಂದಕವನ್ನು ದಾಟಿ ನಮ್ಮ ಪ್ರಯತ್ನಗಳನ್ನು ಮಾಡಿ ನಾವು ಆಶಿಸಿದ ವಸ್ತುಗಳನ್ನು ಹೊಂದುವ ಸಮಯಕ್ಕೆ ನಾವೇ ಬದಲಾಗಿರುತ್ತೇವೆ, ನಾವು ಆಶಿಸಿದ ವಸ್ತುಗಳು ಬದಲಾಗಿರುತ್ತವೆ, ನಮ್ಮ ಆಸೆ ಬದಲಾಗಿರುತ್ತದೆ. ಹಾಗಾಗಿ ನಾವು ಯಾವುದನ್ನು ಹೊಂದಿದರೂ ನಮಗೆ ಯಾವ ತೃಪ್ತಿಯೂ ದೊರಕುವುದಿಲ್ಲ. ಈ ಜಗತ್ತಿನಲ್ಲಿ ಶಾಶ್ವತವಾದುದು ಯಾವುದೂ ಇಲ್ಲ. ಎಲ್ಲವೂ ನಿರಂತರ ದೃಶ್ಯ ಶಬ್ದ ವಸ್ತುಗಳ ಪ್ರವಾಹ. ಜನಗಳಿಗೆ ಇದನ್ನು ತಿಳಿಯದೆ ಕೇವಲ ಆಸೆಯ ದಾಹವಾಗಿ ಉಳಿಯುತ್ತದೆ. ಅಧಿಕಾರಿಗಳಿಗೆ, ರಾಜಕಾರಣಿಗೆ ಅಧಿಕಾರದ ದೇಹ, ಸಂಪತ್ತಿನ ದಾಹ, ಅದು ಬಂದಾಗ ಅವರಿಗೆ ಅದನ್ನು ಏನು ಅನುಭವಿಸುತ್ತಾರೆ ಎನ್ನುವುದು ಅವರಿಗೆ ತಿಳಿಯುವುದಿಲ್ಲ. ನಾವು ನಮ್ಮ ದೈವತ್ವವನ್ನು ಹೊಂದಬೇಕಾದರೆ ನಾವು ಅಂತರ್ಮುಖಿಯಾಗಲೇಬೇಕು. ಬಹಿರ್ಮುಖಿಯಾದರೆ ಪ್ರಪಂಚದ ಆಗುಹೋಗುಗಳು, ಯುದ್ಧ, ಕದನ, ಪೈಪೋಟಿ, ಹೊಡೆದಾಟ, ಬಡಿದಾಟ ಎಲ್ಲ ಆತಂಕ ತುಂಬಿದ ಜೀವನವಾಗುತ್ತವೆ. ನಾವು ಅಂತರ್ಮುಖಿಯಾದರೆ ನಮ್ಮ ಆತ್ಮದ ಶಾಂತಿಯನ್ನು ಅನುಭವಿಸುತ್ತೇವೆ. ಇದು ಬಹಳ ಸುಲಭ. ನಮಗೆ ಹೊರಗಿನ ಪ್ರಪಂಚದ ವಸ್ತುವಿನ ನಿರರ್ಥಕೆಯು ಅರ್ಥವಾದರೆ, ನಮ್ಮ ಭ್ರಮೆಯು ನಾಶವಾದರೆ ತಕ್ಷಣವೇ ನಾವು ಅಂತರ್ಮುಖಿಯಾಗುತ್ತೇವೆ. ಅಂತರ್ಮುಖಿ ಎಂದರೆ ಹೊರಗಿನ ವಸ್ತುಗಳ ಬಗ್ಗೆ ನಿರಾಸಕ್ತಿ. ಅವು ಏನು ತಾನೇ ಕೊಡಬಲ್ಲವು? ಕೇವಲ ದೃಶ್ಯ, ಶಬ್ದ, ಸ್ಪರ್ಶ, ಸವಿ, ರುಚಿ. ಇದಲ್ಲದೆ ಮತ್ತೇನನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ? ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಈ 5ಗಳನ್ನು ಬಿಟ್ಟರೆ ಮತ್ತೇನಿವೆ? ಏನನ್ನು ನಾವು ಸಾಧಿಸಬೇಕು? ನಾವು ನಮ್ಮ ಸತ್ಯತೆಯಿಂದ, ಪ್ರಾಮಾಣಿಕತೆಯಿಂದ ದುಡಿದು ನಾವು ಸಂಪಾದಿಸುವ ಅನ್ನವನ್ನು ನಾವು ತಿನ್ನುವುದೇ ನಮಗೆ ಅತ್ಯಂತ ಸುಖವನ್ನು ಕೊಡುತ್ತದೆ. ಬೇರೆ ಯಾವ ಮೋಸದಿಂದ, ಇನ್ನೊಬ್ಬರನ್ನು ಸಂಕಟದಿಂದ, ಅವರನ್ನು ವಂಚಿಸಿ ಬರುವ ಯಾವ ವಸ್ತುವು ನಮಗೆ ಯಾವ ಸುಖವನ್ನು, ಸಂತೋಷವನ್ನು ಕೊಡುವುದಿಲ್ಲ. ಕೇವಲ ಅವರ ಶಾಪವೇ ನಮ್ಮ ದೇಹ ಮನಸ್ಸುಗಳನ್ನು ತಿಂದು ನಮ್ಮನ್ನು ನಾಶಪಡಿಸುತ್ತದೆ. ಇಷ್ಟನ್ನು ಮತ್ತು ನಾವು ತಿಳಿಯಲೇಬೇಕು. ನಮಗೆ ಯಾವುದೂ ಸುಮ್ಮನೆ ಬರುವುದಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ನಾವು ದುಡಿಯಲೇಬೇಕು. ನಾವು ಅದಕ್ಕೆ ಶ್ರಮವನ್ನು ಪಡಲೇಬೇಕು. ಅದಕ್ಕಾಗಿಯೇ ಪರಮಾತ್ಮನು ದೇಹದಾಢ್ಯವನ್ನು, ಬುದ್ಧಿಯನ್ನು, ಮನಸ್ಸನ್ನು ಕೊಟ್ಟಿದ್ದಾನೆ. ನಾವು ಪ್ರಾಮಾಣಿಕವಾಗಿ ದುಡಿಯುವುದೇ ನಮ್ಮ ಧರ್ಮ. ಇದೇ ನಮ್ಮ ಸಂತೋಷಕ್ಕೆ, ಸುಖಕ್ಕೆ ಕಾರಣ. ಅಪರಿಗ್ರಹ ವ್ರತವನ್ನು ನಾವು ಪಾಲಿಸಲೇಬೇಕು. ಯಾರಿಂದಲೂ ಏನನ್ನು ಅಪೇಕ್ಷಿಸಲೇಬಾರದು. ಯಾರಿಂದೂ ಏನನ್ನೂ ಯಾಚಿಸಬಾರದು. ಯಾವುದರಿಂದಲೂ ನಮಗೆ ಯಾವ ಹೆಚ್ಚು ಸುಖವೂ ಬರುವುದಿಲ್ಲ. ಯಾವುದಕ್ಕೆ ನಾವು ದುಡಿಯುವುದಿಲ್ಲವೋ, ಕಷ್ಟಪಟ್ಟು ಪ್ರಾಮಾಣಿಕತೆಯ ಶ್ರಮವಿರುವುದಿಲ್ಲವೋ ಅದರಿಂದ ನಾವು ಯಾವ ಸುಖವನ್ನು ಅನುಭವಿಸಲಾರೆವು. ಇದು ಪ್ರಪಂಚದ ಪ್ರಕೃತಿಯ ನಿಯಮವಾಗಿದೆ. ಇದನ್ನು ಅರಿತವನು ಅಪ್ರಾಮಾಣಿಕನಾಗುವುದೇ ಇಲ್ಲ.
ಇದು ಪರಮಾತ್ಮನ ಆದೇಶ, ಪ್ರಕೃತಿಯ ಆದೇಶ, ಇದು ಪ್ರಪಂಚದ ನಿಯಮ. ಹರಿ ಓಂ ತತ್ಸತ್.